ತೀರ್ಥಹಳ್ಳಿಯಲ್ಲಿ ಮಹತ್ವದ ಸ್ವಾತಂತ್ರ್ಯೋತ್ಸವ. ತೀರ್ಥಹಳ್ಳಿ ರೋಟರಿ ಕ್ಲಬ್ ವತಿಯಿಂದ ವಿಶಿಷ್ಟವಾದ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಕುರಿತು ವಿವಿಧ ಕಾರ್ಯಕ್ರಮಗಳ ಸಂಯೋಜನೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತೀರ್ಥಹಳ್ಳಿ ಪಟ್ಟಣ ವ್ಯಾಪ್ತಿಯ ಶಾಲಾ ಮಕ್ಕಳು ಸ್ವತಂತ್ರ ಸಂಭ್ರಮಾಚರಣೆನ ಆಚರಿಸ್ತಾ ಇದ್ದೀವಿ. ರೋಟರಿ ವತಿಯಿಂದ ಈ ವರ್ಷವೂ ಕೂಡ ಆಚರಿಸ್ತಾ ಇದ್ದೀವಿ. ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ಅಧ್ಯಕ್ಷನಾಗಿ ವಿನಂತಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ವರ್ಷ ನಮ್ಮ ದೇಶ 78ನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಆಚರಣೆಗಾಗಿ ನಾವು ತೀರ್ಥಹಳ್ಳಿ ರೋಟರಿ ಕ್ಲಬ್ ವತಿಯಿಂದ ತೀರ್ಥಹಳ್ಳಿ ಪಟ್ಟಣ ವ್ಯಾಪ್ತಿಯ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗಾಗಿ ಒಂದು ನೃತ್ಯ ರೂಪಕವನ್ನು ಹಾಗೂ ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಿದ್ದು, ಇದನ್ನು ದೇಶಭಕ್ತಿ ಗೀತೆಗಳನ್ನು ಒಳಗೊಂಡಂಥ ಕಾರ್ಯಕ್ರಮ ಆಗಿರುತ್ತದೆ. ಇದರಲ್ಲಿ ನಾವು ಆಯಾ ವಿಭಾಗದಲ್ಲಿ 1ರಿಂದ ಹಿಡಿದು 1, 2, 3, 4 ಮತ್ತು 5 ಅಂದರೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು ಹಾಗೂ 2 ಸಮಾಧಾನಕರ ಬಹುಮಾನವನ್ನು ಕಿರಿಯ ಪ್ರಾಥಮಿಕ ಶಾಲೆಗಳಿಗೂ, ಹಾಗೆಯೇ ಫಸ್ಟು, ಸೆಕೆಂಡ್, ಥರ್ಡ್ ಆ್ಯಂಡ್ 4th ಆ್ಯಂಡ್ 5th ಸಮಾಧಾನಕರ ಬಹುಮಾನವನ್ನು ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗಕ್ಕೂ ನೀಡಲಾಗುತ್ತದೆ. ಹಾಗೆಯೇ ಇದಲ್ಲದೆ ಭಾಗವಹಿಸಿದ ಎಲ್ಲ ಶಾಲೆಗಳಿಗೂ ಕೂಡ ಮೊಮೆಂಟವನ್ನು ನಾವು ಈ ವರ್ಷ ಹೊಸದಾಗಿ, ಅಂದರೆ ಯಾರೇ ಭಾಗವಹಿಸಿದ್ರು ಕೂಡ ಅವರು ಬರೀ ಕೈಯಲ್ಲಿ ಹೋಗೋದು ಬೇಡ, ಬಂದವರಿಗೆ ಒಂದು ಕನಿಷ್ಠವಾಗಿ ಮೊಮೆಂಟನ್ನು ಕೊಡಬೇಕಂತ ನಮ್ಮ ಈ ವರ್ಷದ ಅಧ್ಯಕ್ಷರಾದ ಭರತ್ ಅವರು ತಮ್ಮ ಆಶಯದಂತೆ ಈ ವರ್ಷವನ್ನು ಮಾಡಿದ್ದೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗೆ 5 ನಿಮಿಷದ ಕಾಲಾವಧಿಯನ್ನು ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗಕ್ಕೆ 10 ನಿಮಿಷದ ಕಾಲಾವಧಿಯನ್ನು ನಾವು ನೀಡುತ್ತೇವೆ. ಇದರ ವಿಚಾರವಾಗಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ನಾವು ಆಯಾ ಶಾಲೆಗಳಿಗೆ ನಾವು ನಮ್ಮ ತೀರ್ಥಹಳ್ಳಿ ರೋಟರಿ ಕ್ಲಬ್ನಿಂದ ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಲೆಟರನ್ನು ನೀಡಿ ಆಹ್ವಾನ ನೀಡುತ್ತೇವೆ. ಅದರಂತೆಯೇ ಇಲ್ಲಿವರೆಗೆ ನಮಗೆ ಸುಮಾರು ತೀರ್ಥಹಳ್ಳಿ ಪಟ್ಟಣ ವ್ಯಾಪ್ತಿಯ ಎಲ್ಲ ಶಾಲೆಗಳು ಅವರವರ ಶಾಲೆಯ ಭಾಗವಹಿಸುವ ಮಕ್ಕಳ ವಿವರವನ್ನು ಹಾಗೂ ಅದರ ಬಗ್ಗೆ ಏನು ಬೇಕಾಗಿದೆ ಎಲ್ಲ ಕ್ಲಾರಿಫಿಕೇಶನ್ ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈ ವರ್ಷ ವಿಭಿನ್ನವಾಗಿಯೂ ಮಾಡ್ತಾ ಇದ್ದೀವಿ. ಅದಕ್ಕೆ ಸೇರ್ಪಡೆಯಾಗಿ ಈ ವರ್ಷ ನಮ್ಮ ಸೊಪ್ಪುಡ್ಡ ರಾಘವೇಂದ್ರ ಅವರು ಇನ್ನೊಂದು 2-3 ಹೊಸ ಥರವನ್ನು ಮಾಡೋಕ್ಕೆ ಇಚ್ಛಿಸಿದ್ದಾರೆ. ಅವರು ರೋಟರಿ ಸಂಸ್ಥೆ ಹಲವಾರು ವರ್ಷಗಳಿಂದ ವಿಭಿನ್ನವಾಗಿ ವಿಶಿಷ್ಟವಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದೆ. ಅದರೊಳಗೆ ರೋಟರಿ ಸಂಸ್ಥೆ ಹೇಗೆ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತೋ ಅದರೊಟ್ಟಿಗೆ ದೇಶದ ಮೇಲೆ ಪ್ರಮುಖ ಆದ್ಯತೆ ಕೊಡುತ್ತೆ. ಹಾಗೆ ದೇಶ ಮೊದಲು ಅನ್ನೋ ಒಂದು ನಾಣ್ಣುಡಿಯೊಂದಿಗೆ ರೋಟರಿ ಸಂಸ್ಥೆ ಪ್ರತಿ ವರ್ಷ ಸ್ವತಂತ್ರ ಸಂಭ್ರಮ ಮಕ್ಕಳಿಗೂ ಆಗಿರಬೇಕು, ದೊಡ್ಡರಿಗೂ ಇರಬೇಕು, ಸಾಮಾನ್ಯ ಜನರಿಗೂ ಆಗಿರಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳಲ್ಲಿ ಸ್ವಾತಂತ್ರ್ಯದ ಅರಿವು ಮತ್ತು ಸ್ವಾತಂತ್ರ್ಯದ ಸಂತೋಷವನ್ನು ನಾವೆಲ್ಲರೂ ಒಟ್ಟಾಗಿ ಆಚರಿಸುವುದು ಸಂಭ್ರಮ. ಆ ಸಂಭ್ರಮ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕನ್ನೋ ಒಂದೇ ಉದ್ದೇಶದಿಂದ ರೋಟರಿ ಸಂಸ್ಥೆ ಸ್ವತಂತ್ರ ಸಂಭ್ರಮವನ್ನು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅತ್ಯುತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿಕೊಡ್ಕೊಂಡು ಬಂದಿದೆ. ನಮ್ಮ ಭರತ್ ರೋಟರಿ ನೂತನ ಅಧ್ಯಕ್ಷರಾದ ಭರತ್ ಅವರ ಮಾರ್ಗದರ್ಶನದಲ್ಲಿ ಈ ವರ್ಷ ಇನ್ನೂ ವಿಶೇಷವಾಗಿ ಅನೇಕ ಅದರಲ್ಲಿ ಚೇಂಜಸ್ಗಳನ್ನ ಮಾಡ್ಕೊಳ್ತಾ ನಮ್ಮ ರೋಟರಿ ಎಲ್ಲ ಸದಸ್ಯರು ಇದರಲ್ಲಿ ಅತ್ಯಂತ ಖುಷಿಯಿಂದ ಭಾಗವಹಿಸ್ತಾ, ನಮ್ದೇನೋ ಒಂದೇ ಆಶೆ ಅಂದರೆ ಇಡೀ ತೀರ್ಥಹಳ್ಳಿ ಟೌನ್ ಇದರಲ್ಲಿ ಭಾಗವಹಿಸಬೇಕು. ತೀರ್ಥಹಳ್ಳಿ ಟೌನಲ್ಲಿ ರೋಟರಿ ಸಂಸ್ಥೆ ಒಟ್ಟಿಗೆ ಎಲ್ಲರೂ ಸ್ವತಂತ್ರ ಸಂಭ್ರಮನ ಒಂದು ದಿವಸ ಸ್ವತಂತ್ರಕ್ಕಾಗಿ ಮೀಸಲಿಡಬೇಕು. ಎಲ್ಲರೂ ನಾವೆಲ್ಲ ಹಿಂದೆಲ್ಲ ನೋಡ್ತಾ ಇದ್ದು ಆ ಸ್ವತಂತ್ರ ಅನ್ನೋದೇ ಮಕ್ಕಳಲ್ಲಿ ಮರ್ತೋಗಿತ್ತು. ಆದರೆ ಈಗ ಹಾಗಾಗಬಾರ್ದು, ಸ್ವತಂತ್ರ ಮಕ್ಕಳಲ್ಲಿ ಭಾವನೆ ಬೆಳಿಬೇಕನ್ನೋ ರೋಟರಿ ಸಂಸ್ಥೆ ಆಯೋಜಿಸುವ ಈ ಕಾರ್ಯಕ್ರಮದಲ್ಲಿ ಈ ವರ್ಷ ವಿಶೇಷವಾಗಿ ಏನಿದೆ ಆಯೋಜನೆ ಮಾಡಿದೀವಿ ಅಂದರೆ, ಸರ್ಕಾರಿ ನೌಕರರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ನಾವೇನು ದೂಷಣೆ ಇಲ್ಲ. ಆದರೆ ಸರ್ಕಾರಿ ನೌಕರರು ಬೆಳಗ್ಗೆ ಮಾತ್ರ ಫ್ಲಾಗ್ ಹಾರಿಸಿ ರಜಾ ಹಾಕ್ಬಿಡ್ತಾರೆ. ನಮ್ಗೆ ಹಾಗಾಗಬಾರ್ದು. ಅವರ ಆಫೀಸ್ಗಳು ಸ್ವತಂತ್ರ ದಿನಾಚರಣೆ ಶುಚಿಯಾಗಿರಬೇಕು. ಆಫೀಸ್ಗಳು ನಡೆಸ್ತಾ ನಮಗೆ ಸ್ವತಂತ್ರೋತ್ಸವದ ಅನುಭವನ ಇಡೀ ತೀರ್ಥಹಳ್ಳಿ ಜನರಿಗೆ ಕೊಡ್ಬೇಕಂತೇಳಿ ಆಫೀಸ್ಗಳು ಯಾವುದು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅವರಿಗೊಂದು ವಿಶೇಷ ಬಹುಮಾನ ಕೊಡಬೇಕು ಅಂತ ನಾವು ರೋಟರಿ ಸಂಸ್ಥೆಯಿಂದ ಯೋಜನೆ ಮಾಡಿದ್ದೀವಿ. ಹಾಗೆ ನಮ್ಮ ಭಾರತದ ಧ್ವಜನೂ ಅಷ್ಟೇ ನಾವು ನೈಲಾನ್ ಬಟ್ಟೆಯಲ್ಲಿ ಮತ್ತೊಂದು ರೀತಿಯಲ್ಲಿ ನೋಡ್ತೀವಿ. ಆದರೆ ಶುದ್ಧ ಖಾದಿಯ ಭಾರತ ಧ್ವಜನ ನಾವು ಶಾಲೆಗಳಿಗೆ ಕೊಡಬೇಕು ಮುಂದಿನ ವರ್ಷಗಳಿಂದ. ಅದನ್ನು ಪ್ರಾರಂಭದಲ್ಲಿ ಈ ವರ್ಷ ನಮ್ಮ 11 ಶಾಲೆಗಳಿಗೆ ಕೊಡ್ತಾ ಇದ್ದೀವಿ. ಅದು ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಸದಸ್ಯರೆಲ್ಲ ಒಂದು ವಿಶಿಷ್ಟವಾಗಿ ಇದನ್ನು ಯೋಚನೆ ಮಾಡ್ಬೇಕಂತ ಮಾಡಿಕೊಂಡು 11 ಶಾಲೆಗಳಿಗೆ ಧ್ವಜವನ್ನು ಕೊಡ್ತಾ ಇದ್ದೀವಿ. ಖಾದಿ ಬಟ್ಟೆಯ ವಿಶೇಷ ಧ್ವಜವನ್ನು ಕೊಡ್ತಿದ್ದೀವಿ. ಎಲ್ಲ ಬನ್ನಿ, ತೀರ್ಥಹಳ್ಳಿಯ ಎಲ್ಲ ಪ್ರಜ್ಞಾವಂತ ದೇಶಾಭಿಮಾನಿ ನಾಗರಿಕರಲ್ಲಿ ವಿನಂತಿ ಏನಂದ್ರೆ, ದಯವಿಟ್ಟು ನಮ್ಮ ಕಾರ್ಯಕ್ರಮ ಬನ್ನಿ, ನಾವು ನಿಮ್ಮೊಂದಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ, ಕಳೆದ ಸಾಲಿನ ರೋಟರಿಯ ಅಧ್ಯಕ್ಷ. ಹಾಗೆ ಕಳೆದ 15 ವರ್ಷಗಳಿಂದ
ನಾವು ರೋಟರಿಯಲ್ಲಿ ನಿರಂತರವಾಗಿ ಈಗ ಒಂದು ಸ್ವಾತಂತ್ರ್ಯ ಸಂಭ್ರಮ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿದ್ವಿ. ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾನೆ ಬರ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಕೂಡ ಕಳೆದ ಸಾಲಿನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ತಾವುಗಳು ಕುಟುಂಬ ಸಮೇತರಾಗಿ ಬಂದು ಯಶಸ್ವಿಯಾಗಿ ನಡೆಸಿದ್ದೀರಾ. ಈ ಸಾಲಿನಲ್ಲೂ ಕೂಡ ತಾವೆಲ್ಲರೂ ಈ ಮಕ್ಕಳ ಒಂದು ಕಾರ್ಯಕ್ರಮನ ನೋಡಲು ಮತ್ತು ಈ ಸಂಭ್ರಮವನ್ನು ಆಚರಣೆ ಮಾಡಲು ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬರಲೇಬೇಕು. ಹಾಗೆಯೇ ಈ ದೇಶಭಕ್ತಿಯನ್ನು ಹೆಚ್ಚಿಸುವ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಜೊತೆಯಾಗೋಣ. ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ತಾ ಇದ್ದೀವಿ. ಈ ಸಾಲಿನಲ್ಲೂ ಕೂಡ ಎಲ್ಲರ ಸಹಯೋಗ ಕೂಡ ಇರುತ್ತೆ. ಹಾಗೆಯೇ ಈ ಒಂದು ಪ್ರಥಮ ದ್ವಿತೀಯ ಏನು ಬಹುಮಾನಗಳಿದ್ದಾವೆ ಅದೆಲ್ಲರೂ ನಾವು ಎಲ್ಲ ರೋಟರಿ ಸದಸ್ಯರು ಹಂಚಿಕೊಂಡು ಆ ಬಹುಮಾನಗಳನ್ನು ನೀಡ್ತಾ ಇದ್ದೀವಿ. ಹಾಗೆ ತಮ್ಮೆಲ್ಲ ವಿನಂತಿಸುವ ಮತ್ತೊಮ್ಮೆ ತಮ್ಮ ಹತ್ರ ವಿನಂತಿ ಮಾಡ್ಕೊತಾ ಇದ್ದೀನಿ, ತಾವೆಲ್ಲರೂ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಧನ್ಯವಾದ. ತೀರ್ಥಹಳ್ಳಿ ರೋಟರಿ ಕ್ಲಬ್ಬು ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಮಡಿದವರಿಗೆ ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ ಕಾರ್ಗಿಲ್ ಯುದ್ಧ ವಿಜಯೋತ್ಸವವನ್ನು ಮಾಡಿದ್ದು. ಅದೇ ಅಂದಿನಿಂದ ಇದುವರೆಗೂ ಸಹ ಪ್ರತಿ ಸ್ವಾತಂತ್ರ್ಯೋತ್ಸವದಂದು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಮಕ್ಕಳಿಗೆ ಸ್ವಾತಂತ್ರ್ಯದ ಬಗ್ಗೆ ಅರಿವನ್ನು ಮೂಡಿಸೋಕ್ಕೋಸ್ಕರ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದು. ದೇಶಕ್ಕಾಗಿ ದುಡಿದಂತಹ ಮಹನೀಯರನ್ನು ಆ ದಿನ ಅವರೆಲ್ಲರೂ ನೆನೆಸ್ಕೊಬೇಕು. ಅದನ್ನು ಆ ದಿನ ಎಲ್ಲರೂ ಒಟ್ಟಿಗೆ ಸೇರಿ ತೀರ್ಥಹಳ್ಳಿಯ ರಂಗಮಂದಿರದಲ್ಲಿ ವಿವಿಧ ವೇಷ ಅಲಂಕಾರಗಳಿಂದ ಆ ರಾಷ್ಟ್ರಕ್ಕಾಗಿ ನಮ್ಮ ದುಡಿದಂತಹ ಅವರನ್ನು ಹಾಗೂ ಯೋಧರನ್ನು ನೆನೆಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದು. ಅದಕ್ಕೆ ನಮಗೆ ಎಲ್ಲ ತೀರ್ಥಹಳ್ಳಿಯಲ್ಲಿ ರೋಟರಿ ಕ್ಲಬ್ ಜೊತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು, ತೀರ್ಥಹಳ್ಳಿ ಎಲ್ಲ ಸಂಘ ಸಂಸ್ಥೆಗಳು, ಪಟ್ಟಣ ಪಂಚಾಯಿತಿ ಮುಂತಾದ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ. ಎಲ್ಲರೂ ಒಬ್ಬರೇ ಈ ಕೆಲಸಗಳನ್ನು ಮಾಡೋಕ್ಕೆ ಕಷ್ಟ ಆಗತ್ತೆ. ಇದರ ಒಂದು ಸಹಕಾರ ಎಲ್ಲ ಸಂಘ ಸಂಸ್ಥೆಗಳು ನಡೀತಾ ಇದೆ. ಅದೇ ಥರ ಈ ವರ್ಷ ಆಗಸ್ಟ್ 15ರಂದು ಸಂಜೆ ಗೋಪಾಲಗೌಡ ರಂಗಮಂದಿರದಲ್ಲಿ ಈ ಸ್ವಾತಂತ್ರ್ಯ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ತಾವುಗಳೆಲ್ಲರೂ ಬಂದು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಈ ಕಾರ್ಯಕ್ರಮವು ಸರಿಯಾಗಿ 5:30 ಪ್ರಾರಂಭವಾಗುವುದರಿಂದ ದಯಮಾಡಿ ಎಲ್ಲರೂ 10 ನಿಮಿಷ ಮುಂಚಿತವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತಾ, ಹಾಗೆಯೇ ಈ ಒಂದು ಕಾರ್ಯಕ್ರಮ ಪ್ರಶಸ್ತಿಗಾಗಿ ಅಲ್ಲ, ಸ್ವಾತಂತ್ರ್ಯ ಸಂಭ್ರಮಕ್ಕಾಗಿ. ಧನ್ಯವಾದಗಳು.